program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರದಿಗಳ ಪ್ರಕಾರ 2025 ಡಿಸೆಂಬರ್ನಲ್ಲಿ ನಮ್ಮ ದೇಶದಲ್ಲಿ 31,000 ಕೋಟಿ ರೂಪಾಯಿಗಳನ್ನು ಜನ ಸಿಪ್ ಮೂಲಕ, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ, ಈ ಮ್ಯೂಚುವಲ್ ಫಂಡ್ ಮೂಲಕ ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಭಾಳ ದೊಡ್ಡ ನಂಬರ್ ಇದೆ. ಯಾಕಂದರೆ ದಿನಕ್ಕೆ ಅವರೇಜ್ 1,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚು ಹಣವನ್ನು ಜನ ಬಹಳ ನಂಬಿಕೆಯಿಂದ ಸಿಪ್ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಈಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿ ಇರ್ಬೋದು, ಈ ಇನ್ವೆಸ್ಟರ್ಸ್ಗಳ ಒಂದು ದೊಡ್ಡವಾದ ಒಂದು ಪುಷ್ ಇರೋದ್ರಿಂದ ಈ ಹೊರಗಿನ ಎಷ್ಟೇ ಒಂದು ಬಾಹ್ಯ ಆಘಾತಗಳು ಬಂದರೂ, ಇದು ಟ್ರಂಪ್ ಅವರು ಟಾರಿಫ್ ಇರ್ಬೋದು, ಅಥವಾ ಈ ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ವೆನಿಜುವಲಾದಲ್ಲಿ ಏನಾಗಿರ್ಬೋದು, ಯಾವುದೇ ಒಂದು ಬಾಹ್ಯ ಆಘಾತಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ತೀರಾ ಆಘಾತಕಾರಿಯಾಗಿ ಕೆಳಗೆ ಇಳಿತಾ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಟಾಪಿಕ್ನಲ್ಲಿ ಸಿಪ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾಕೆ ಮುಖ್ಯ ಆಗುತ್ತೆ, ಅದರ ಬೆನಿಫಿಟ್ ಏನು, ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನಲ್ಲಿ SIP ಯಾಕೆ ನಿರ್ಣಾಯಕ ಆಗುತ್ತೆ, ಇದರ ಸಾಧಕ ಬಾಧಕಗಳ ಬಗ್ಗೆ, ಅದರ ಅನುಕೂಲತೆಗಳ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು NRI ಮನಿ ಕ್ಲಿನಿಕ್ನ ಸ್ಥಾಪಕರಾದ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. NRI ಮನಿ ಕ್ಲಿನಿಕ್ ನಿಮಗೆಲ್ಲ ಗೊತ್ತೇ ಇದೆ, ಬಹಳ ಜನಪ್ರಿಯವಾದಂತಹ ಯೂಟ್ಯೂಬ್ ಚಾನಲ್. ಮತ್ತು ಈ ಸಂಸ್ಥೆ NRIಗಳಿಗೆ ಜೊತೆಗೆ ಭಾರತೀಯರು ಕೂಡ ಹಣಕಾಸು ವಿಚಾರಗಳಿಗೆ, ಹೂಡಿಕೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು. ಬನ್ನಿ ಕಾರ್ಯಕ್ರಮಕ್ಕೆ ಚಂದ್ರಕಾಂತ್ ಭಟ್ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಚೆನ್ನಾಗಿದೆ. SIPನಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಿನಕ್ಕೆ ಅವರೇಜ್ 1,000 ಕೋಟಿ ರೂಪಾಯಿಗೆ ಹೆಚ್ಚು ಹಣ ಮಾರ್ಕೆಟ್ಗೆ ಬರ್ತಾ ಇರುವಂಥದ್ದು. ಈ ಒಂದು ಬದಲಾದ ಟ್ರೆಂಡ್ ಎಲ್ಲರಿಗೂ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಹಾಗಾದರೆ ಈ SIP ಯಾಕೆ ಇಷ್ಟೊಂದು ನಿರ್ಣಾಯಕ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅನ್ನುವಂಥದ್ದು ತಜ್ಞರಾಗಿ ಏನು ಹೇಳ್ತೀರಿ? SIP ಅನ್ನುವಂಥದ್ದೇನು ಹೊಸ ಕಲ್ಪನೆ ಏನಲ್ಲ, ಭಾರತೀಯರಿಗೆ ಇದು ಭಾಳ ಹಿಂದಿನಿಂದಲೇ ಗೊತ್ತಿದೆ. ಈಗ ಈ ವರ್ಡ್ SIP ಮಾತ್ರ ಹೊಸ್ತು. ಉದಾಹರಣೆಗೆ ನೀವು SIP ಅನ್ನು ಬ್ಯಾಂಕ್ನಲ್ಲಿ ಮಾಡಿದರೆ ಅದಕ್ಕೆ RD ಅಂತ ಹೇಳ್ತಾರೆ. ಕರೆಕ್ಟ್. ರಿಕರಿಂಗ್ ಡಿಪಾಸಿಟ್. ನೀವು ಒಂದೇ ಸರ್ತಿ ಮಾಡಿದರೆ FD ಮಾಡ್ತೀರಿ, ತಿಂಗಳು ಕಟ್ಟಿದರೆ ಅದಕ್ಕೆ RD. ಸೊ SIP ಇನ್ ಬ್ಯಾಂಕ್ ಈಸ್ RD. ರೈಟ್. ಚಿನ್ನದ ಅಂಗಡಿಗೆ ಹೋಗಿ ನೀವು ಸ್ಕೀಮಲ್ಲಿ ಕಟ್ತಿರಲ್ಲ, ತಿಂಗಳು ಕಟ್ಟಿ ಆಮೇಲೆ 1 ವರ್ಷನೋ 2 ವರ್ಷದ ನಂತರ ಒಂದೇ ಸರ್ತಿ ಅವ್ರು ನಿಮ್ಗೆ ಚಿನ್ನ ಕೊಡ್ತಾರಲ್ಲ, ಅದು SIP ಇನ್ ಗೋಲ್ಡ್. ಎಲ್ಲಿ? ಜ್ಯುವೆಲರ್ ಹತ್ರ. ಕರೆಕ್ಟ್. ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಇದೇ ರೀತಿ ಹೂಡಿಕೆ ಮಾಡೋದಕ್ಕೆ SIP ಅನ್ನುವಂಥದ್ದು ತಂದಿದ್ದಾರೆ. ಕರೆಕ್ಟ್. SIP ಅಂದರೆ ಏನು? SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸಿಸ್ಟಮ್ಯಾಟಿಕ್ ಅಂದರೆ ಶಿಸ್ತುಬದ್ಧವಾಗಿ ನಿಗದಿತ ಸಮಯದಲ್ಲಿ ನಿಗದಿತ ಅಮೌಂಟನ್ನು ಹಾಕುವಂಥದ್ದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದರಿಂದ ಅನುಕೂಲ ಏನು? ಉದಾಹರಣೆಗೆ ನೀವೊಂದು, ಎಲ್ರಿಗೂ ಗೊತ್ತಿದೆ, ನಾನು ಜಮೀನು ತೊಗೊಂಡ್ರೆ, ಜಾಗ ತೊಗೊಂಡ್ರೆ, ಬಿಲ್ಡಿಂಗ್ ತೊಗೊಂಡ್ರೆ ಭಾಳಷ್ಟು ಲಾಭ ಆಗುತ್ತೆ ಅಂಥೇಳಿ. ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆಯನ್ನು ಮಾಡಿದರೂ ಕೂಡ ನಮಗೆ ಲಾಭ ಬರ್ತದೆ ಅನ್ನುವಂಥದ್ದು ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕರೆಕ್ಟ್. ಆದರೆ ಒಂದೇ ದಿವಸ ನಮ್ಗೆ ಅಷ್ಟು ಹಣವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಒಂದು ನಿಗದಿತ ಮೊತ್ತದಲ್ಲಿ ಹಾಕ್ತಾ ಬಂದರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯೂಚುವಲ್ ಫಂಡ್ಗಳಾಗ್ಬೋದು, ಬೇರೆ ಬೇರೆ ETF ಆಗ್ಬೋದು, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳಾಗ್ಬೋದು, ಯಾವುದರಲ್ಲೇ ಆದರೂ ಕೂಡ ಹೂಡಿಕೆಯನ್ನು ಮಾಡಿದರೆ ಸ್ವಲ್ಪ ಮೊತ್ತದ ಯೂನಿಟ್ಗಳನ್ನು ಪ್ರತಿ ತಿಂಗಳು ಖರೀದಿ ಮಾಡಿ ಅನೂಚಾನವಾಗಿ ಮಾಡ್ಕೊಂಡು ಹೋದರೆ 10-15 ವರ್ಷಗಳ ಕಾಲಾವಧಿಯಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಪ್ರಾರಂಭ ಆಗ್ತದೆ. ಹಿಂದಿನ ಕಾಲದಲ್ಲಿ ಪಿಗ್ಮಿ ಇಡ್ತಾ ಇದ್ರು, ಎಷ್ಟೋ ಜನ ಚಿಟ್ ಫಂಡ್ಗಳು ಡೈಲಿ ಕಲೆಕ್ಷನ್ ಮಾಡ್ತಾರೆ. ಇದೆಲ್ಲವೂ ನಥಿಂಗ್ ಬಟ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಆರ್ ಸಿಸ್ಟಮ್ಯಾಟಿಕ್ ಪೇಮೆಂಟ್ ಪ್ಲ್ಯಾನ್, ಏನೇ ಹೆಸರಿನಲ್ಲಿ ಹೇಳಿರ್ಬೋದು. ಮತ್ತು ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್, AMFI, ಮ್ಯೂಚುವಲ್ ಫಂಡ್ ಸಹಿ ಹೈ ಅನ್ನುವಂಥ ಒಂದು ಕ್ಯಾಂಪೇನನ್ನು ರನ್ ಮಾಡಿ. ಕರೆಕ್ಟ್. ಈ ಕ್ರಿಕೆಟ್ ಮ್ಯಾಚ್ಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈ ಮ್ಯೂಚುವಲ್ ಫಂಡ್ ಸಹಿ ಹೈ ಕಾರ್ಯಕ್ರಮವನ್ನು ಒಂದು ಪ್ರಚಾರವಾಗಿ ಮಾಡಿದೆ. ಹಾಗೆ ಈ ಫಿನ್ಟೆಕ್ ಕಂಪ್ನಿಗಳು, ಈಗ ಜಿರೋದಾ ಅಂತ ಕಂಪ್ನಿ, ಗ್ರೋ ಅಂತ ಕಂಪ್ನಿ, ಅನೇಕ ಫಿನ್ಟೆಕ್ ಕಂಪ್ನಿಗಳಿದ್ದಾವೆ. ಅವರೆಲ್ಲರೂ ಕೂಡ SIP ಮಾಡಿ ರೆಗ್ಯುಲರು, ಡೈರೆಕ್ಟ್ ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಒಂದು ವಿಸಿಬಿಲಿಟಿಯನ್ನು ಈ ಒಂದು SIPಗೆ ಕೊಟ್ಟಿರೋದ್ರಿಂದ ಜನಮಾನಸದಲ್ಲಿ ಈಗ ಒಂದು ರೀತಿ ಅದು ನೆನೆಸಿ ಹೋಗಿದೆ. ಹಾಗೆ ಮೊದಲು ನಾವು SIP ಮಾಡಬೇಕಾದ್ರೆ ಮ್ಯೂಚುವಲ್ ಫಂಡ್ ಆಫೀಸಿಗೆ ಹೋಗಬೇಕಿತ್ತು. ಈಗ ಅಂಥದ್ದೇನು ಬೇಕಾಗಿಲ್ಲ. ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮೊಬೈಲ್ ಇದ್ದುಬಿಟ್ರೆ ನೀವು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು, ಅಲ್ಲೇ ನಿಲ್ಲಿಸ್ಬೋದು, ಅಲ್ಲೇ ಮಾರಾಟ ಮಾಡ್ಬೋದು, ಏನು ಮಾಡ್ಬೋದು. ಸೊ ಪ್ರಚಾರ, ಮೊಬೈಲ್ನ ಉಪಯೋಗ, ಹಾಗೆ ಕಳೆದ 3-4 ವರ್ಷಗಳಲ್ಲಿ ಈ ಬಂದ ನೆರೆ ಏನಿದೆ ಸ್ಟಾಕ್ ಮಾರ್ಕೆಟ್ನಲ್ಲಿ,
ಸೊ ಅದರಿಂದ ಇದರಲ್ಲಿ ಭಾಳಷ್ಟು ಹಣವನ್ನು ಮಾಡಲಿಕ್ಕಾಗತ್ತೆ ಅನ್ನುವಂಥ ಒಂದು ಕಲ್ಪನೆಯಿಂದಾಗಿ ಹೆಚ್ಚೆಚ್ಚು ಹಣ ಸ್ಟಾಕ್ ಮಾರ್ಕೆಟಿಗೆ SIPಯ ರೂಪದಲ್ಲಿ ಬಂದಿದೆ. SIP ಅನ್ನುವಂಥದ್ದೇನು ಹೊಸ ಕಲ್ಪನೆ ಏನೂ ಅಲ್ಲ, ಇದು ಒಂದು ಪಾವತಿ ಮಾಡುವಂಥ ವಿಧಾನ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸರ್, ಈಗ ಒಂದು ಭಾಳ ಚೆನ್ನಾಗಿ ಹೇಳಿದ್ರೆ SIP ಅಂದರೆ ಏನು ಅನ್ನೋದು, ಅಂದರೆ ಕಾನ್ಸೆಪ್ಟು ಪರಿಕಲ್ಪನೆ ಹಿಂದಿನದ್ದೇ, ಅದರ ಹೆಸರು ಹೊಸದು ಅನ್ನುವಂಥದ್ದು. ಹೌದು. ಸೊ ಇನ್ನೊಂದು ಅಂದರೆ ಈಗ ಲಾಂಗ್ ಟರ್ಮಿಗೆ ಹಾಗಿದ್ರೆ ಇದರಲ್ಲಿ ಒಳ್ಳೆ ಒಂದು ವೆಲ್ತ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತಾ? ಖಂಡಿತವಾಗಿಯೂ ಕೂಡ ಆಗೇ ಆಗುತ್ತೆ. ಇದರಲ್ಲಿ ನೀವು ವೆಲ್ತ್ ಕ್ರಿಯೇಷನಿಂದ ನಿಮಗೆ ತಪ್ಪಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಓಕೆ. ಹಣವನ್ನು ನುಕ್ಸಾನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೇಳಿದ್ದೀವಲ್ಲ, ಹನಿ ಹನಿ ಗೂಡಿ ಹಳ್ಳ, ತೆನೆ ತೆನೆ ಗೂಡಿ ಏನು ಬಳಜ, ಹೌದು, ಬಳ್ಳ ಅಂತ ಬಳ್ಳ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಇದು ಒಂದೊಂದು ಹನಿ. ಮತ್ತು SIPನಲ್ಲಿ ಬಹಳಷ್ಟು ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನು? ನೀವು ಹಣವನ್ನು ಹಾಕಲಿಕ್ಕೆ ಪಂಚಾಂಗ ನೋಡಿ ಹಾಕಬೇಕಂತಿಲ್ಲ. ನನ್ನ ಸಂಬಳವೋ, ವೃತ್ತಿಯಿಂದ ನನ್ನ ಲಾಭವೋ, ನನ್ನ ಉಳಿಸಿದ ಹಣದಲ್ಲಿಯೋ ಇಷ್ಟು 500 ರೂಪಾಯೋ, 1000 ರೂಪಾಯೋ, 5000 ರೂಪಾಯೋ, 1 ಲಕ್ಷ ರೂಪಾಯೋ ನಿಮ್ಮ ಸೇವಿಂಗಿಗೆ ಅನುಕೂಲವಾಗಿ ಪ್ರತಿ ತಿಂಗಳು ನಾನು ಇಷ್ಟು ಹಣವನ್ನು ಹಾಕ್ತೀನಿ ಅಂದರೆ, ನಿಮಗೆ ಪೇಪರ್ ನೋಡಿ, TV ನೋಡಿ, ಮಾರ್ಕೆಟ್ ಹೇಗಿದೆ, ಮೇಲೆ ಹೋಗ್ತದಾ, ಕೆಳಗೆ ಹೋಗ್ತದಾ, ನಿಮ್ಮ ಟೈಮಿಂಗ್ ಎಲ್ಲ ನೋಡಿ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ರೆಗ್ಯುಲರಿ ಹಾಕೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂತ ಹೇಳಿದರೆ, ಯು ವಿಲ್ ಆವ್ರೇಜ್ ಔಟ್ ದ ಪ್ರೈಸಸ್. ಮೇಲೆ ಹೋದಾಗಲೂ ಕೂಡ ನೀವು ಯೂನಿಟ್ಗಳನ್ನು ಖರೀದಿಸ್ತೀರಿ, ಮತ್ತು ಕೆಳಗಡೆ ಹೋದಾಗ ಕೂಡ ಯೂನಿಟ್ಗಳನ್ನು ಖರೀದಿಸ್ತೀರಿ. ಸೊ ನಿಮ್ಮ ಖರೀದಿ ಪ್ರೈಸ್ ಅನ್ನುವಂಥದ್ದು ಏನಿದೆ, ಇದು ಆವ್ರೇಜ್ ರುಪಿ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಹೇಳ್ತಾರೆ, ಡಾಲರ್ ಕಾಸ್ಟ್ ಆ್ಯಾವ್ರೇಜಿಂಗ್ ಅಂತ ಹೇಳ್ತಾರೆ, ಒಂದು ಆವ್ರೇಜ್ ರೇಟ್ನಲ್ಲಿ ಇರ್ತದೆ. ಅಲ್ಲ ಸರ್, ಈಗ ಇದರಲ್ಲಿ ಮಾರ್ಕೆಟಲ್ಲಿ ಸೂಚ್ಯಂಕಗಳು ಇಳಿದಾಗ ಯೂನಿಟ್ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಹೌದು, ಖಂಡಿತವಾಗಿ. ನೋಡಿ, SIPನಲ್ಲಿ ದೇರ್ ಈಸ್ ಗುಡ್ ನ್ಯೂಸ್ ಎವ್ರಿ ಡೇ. ನಿಮ್ಗೆ ಓದೋದು ಗೊತ್ತಿರಬೇಕು. SIPಯನ್ನು ಓದೋದು ಗೊತ್ತಿದ್ದರೆ ಯು ವಿಲ್ ಸಿ ಗುಡ್ ನ್ಯೂಸ್ ಎವ್ರಿ ಡೇ. ಒಂದೇ ಒಂದು ದಿವಸವೂ ಕೂಡ SIPಯಲ್ಲಿ ಬ್ಯಾಡ್ ನ್ಯೂಸ್ ಇಲ್ಲ. ಹೇಗೆ ಬ್ಯಾಡ್ ನ್ಯೂಸ್ ಇಲ್ಲ? ಮಾರ್ಕೆಟ್ ಕೆಳಗೆ ಬಂದಾಗ ಯು ಆರ್ ಗೆಟಿಂಗ್ ಮೋರ್ ಯೂನಿಟ್ಸ್. ಈಗ ಉದಾಹರಣೆಗೆ ಒಂದು 1000 ರೂಪಾಯಿನೇ ನೀವು ಹಾಕ್ತೀರಿ, ಆ ಯೂನಿಟ್ನ ಬೆಲೆ 100 ರೂಪಾಯಿ ಇದ್ದರೆ ನೀವು 10 ಯೂನಿಟ್ ಖರೀದಿ ಮಾಡ್ತೀರಿ. ಅದು ದರಗಳು ಕಮ್ಮಿ ಮುಂದೆ 50 ರೂಪಾಯಿಗೆ ಇಳಿದ್ರೆ ನಿಮ್ಗೆ 10ರ ಬದಲಿಗೆ 20 ಯೂನಿಟ್ ಸಿಗ್ತದೆ. ಸೊ ದೆರ್ ಈಸ್ ಎ ಗುಡ್ ನ್ಯೂಸ್ ದಟ್ ಯು ಆರ್ ಗೆಟಿಂಗ್ ಮೋರ್ ಯೂನಿಟ್ಸ್. ಕರೆಕ್ಟ್. ಹಾಗೆ ಮಾರ್ಕೆಟ್ ಮೇಲೆ ಹೋಗ್ತಂಥ ಸಂದರ್ಭದಲ್ಲಿ ನೀವು ಖರೀದಿ ಮಾಡಿರ್ತಕ್ಕಂಥ ಯೂನಿಟ್ಗಳ ಬೆಲೆಗಳ ಮೇಲೆ ಹೋಗ್ತವೆ. ಅದು ಅಡ್ವಾಂಟೇಜ್ ಆಗುತ್ತೆ. ಅದು ಅಡ್ವಾಂಟೇಜ್. ಸೊ ದೆರ್ ಈಸ್ ಎ ಗುಡ್ ನ್ಯೂಸ್ ಎವ್ರಿ ಡೇ. ಇಫ್ ಮಾರ್ಕೆಟ್ ಈಸ್ ಗೋಯಿಂಗ್ ಅಪ್, ನೀವು ಮೊದಲು ಖರೀದಿ ಮಾಡಿರೋದ್ರ ಬೆಲೆಗಳ ಮೇಲೆ ಹೋಗ್ತಾ ಇದೆ. ಕರೆಕ್ಟ್. ಮಾರ್ಕೆಟ್ ಕೆಳಗೆ ಬಿದ್ದರೆ ನಿಮ್ಮ ಹಣಕ್ಕೆ ಹೆಚ್ಚಿನ ಯೂನಿಟ್ಗಳು ಬರ್ತಾ ಇದೆ. ಸೊ ದೆರ್ ಈಸ್ ನೋ ಬ್ಯಾಡ್ ನ್ಯೂಸ್ ಅಟ್ ಆಲ್ ಇನ್ SIP. ಇಟ್ ಈಸ್ ಆಲ್ವೇಸ್ ಎ ಗುಡ್ ನ್ಯೂಸ್. SIP ಈಸ್ ಎನ್ ಎವರ್ ವಿನ್ನಿಂಗ್ ಫಾರ್ಮುಲಾ. ಇಟ್ ವಿಲ್ ನೆವರ್ ಲೆಟ್ ಯು ಡೌನ್. ಇದು ಸಾಧ್ಯವೇ ಇಲ್ಲ. ಎರಡು ಪಾಸಿಟಿವ್, ಒಂದು ಬೆಲೆ ಹೆಚ್ಚಾಗುತ್ತೆ, ಇನ್ನೊಂದರೆ ಯೂನಿಟ್ ಜಾಸ್ತಿ ಆಗುತ್ತೆ. ಇಲ್ಲ ಯೂನಿಟ್ಗಳು ಜಾಸ್ತಿ ಸಿಗ್ತದೆ, ಇಲ್ಲಾಂದರೆ ಬೆಲೆಗಳು ಜಾಸ್ತಿ ಆಗ್ತಾ ಇದ್ದಾರೆ. ನಿಮ್ಮ ಹತ್ರ ಯೂನಿಟ್ಗಳೇ ಇಲ್ಲದೆ ಇದ್ದರೆ ಬೆಲೆಗಳು ಜಾಸ್ತಿಯಾಗಿ ಏನು ಮಾಡೋದು? ಚಿನ್ನ ತುಂಬ ಜಾಸ್ತಿ ಆಯ್ತು, ನನ್ನ ಹತ್ರ ಎಷ್ಟಿದೆ, 2 ಗ್ರಾಮ್ ಚಿನ್ನ ಇದೆ, ಏನು ಉಪಯೋಗ? ಕರೆಕ್ಟ್. ನಿಮಗೆ ಚಿನ್ನ ಜಾಸ್ತಿ ಆಗಬೇಕಾದ್ರೆ ನೀವು ಅದರ ಚಿನ್ನದ ಬೆಲೆ ಕೆಳಗೆ ಆದಂಥ ಸಂದರ್ಭದಲ್ಲಿ ನೀವು ಚಿನ್ನ ಖರೀದಿ ಮಾಡಿದ್ದಾಗ ತಾನೇ ನಿಮಗೆ ಅದರ ಬೆಲೆಗಳ ಮೇಲೆ ಹೋದಾಗ ನಿಮಗೆ ಲಾಭ ಸಿಗುವಂಥದ್ದು. ಆದ್ದರಿಂದ ಇದು ಎರಡೂ ಕೂಡ ಬೇಕು. ಬೆಲೆಗಳು ಮೇಲೆ ಇರಬೇಕು, ನಿಮ್ಗೆ ಯೂನಿಟ್ಗಳು ಜಾಸ್ತಿ ಸಿಗಬೇಕು. ಈಗ ಹೇಗೆ ಬೇಸಿಗೆ ಮತ್ತು ಚಳಿಗಾಲ ಹಾಗೆ ಬರ್ತದೋ, ಮಾರ್ಕೆಟ್ನಲ್ಲೂ ಅಷ್ಟೇ ತೇಜಿ ಮಂದಿ ಆಗೇ ಆಗ್ತದೆ. ಒಂದು ದಿವಸ ಮೇಲೆ ಹೋಗ್ತದೆ, ಒಂದು ದಿವಸ ಕೆಳಗೆ ಬರ್ತದೆ. ಯು ಹ್ಯಾವ್ ಟು ಆವರೇಜ್ ಇಟ್ ಔಟ್. SIP ಅನ್ನುವಂಥದ್ದು ಗುಡ್ ನ್ಯೂಸ್ ಎವ್ರಿ ಡೇ. ಸರ್, ಇವಾಗ ಹಾಗಿದ್ರೆ SIPನ್ನು ಸ್ಟಾರ್ಟ್ ಮಾಡಲಿಕ್ಕೆ ಯಾವುದು ಒಳ್ಳೆಯ ಸಮಯ, ಆ ಥರ ಏನಾದರೂ ಇದೆಯಾ? ಯಾವಾಗಿಂದ ಶುರು ಮಾಡ್ಬೋದು? ಶುಭಸ್ಯ ಶೀಘ್ರಂ. ನೆಕ್ಸ್ಟ್ ಮಿನಿಟ್ನಲ್ಲಿ ನಿಮ್ಮ ಜೋಬಲ್ಲಿ ದುಡ್ಡಿದ್ರೆ ನೀವು ಸ್ಟಾರ್ಟ್ ಮಾಡಿ. ಯಾವ ಟೈಮ್ ನೋಡೋದು ಬೇಡ, ಯಾವ ಎಕ್ಸ್ಪರ್ಟನ್ನು ಕೇಳೋದು ಬೇಡ, ಯಾವ TV ಚಾನಲ್ನವರನ್ನು ಕೇಳೋದು ಬೇಡ, ಯಾವ ಪೇಪರ್ ನೋಡೋದು ಬೇಡ. ಮಾರ್ಕೆಟ್ ಸಿಚುವೇಶನ್ ನೋಡಬೇಕಾಗಿಲ್ಲ, ಖಂಡಿತ ನೋಡಲಿಕ್ಕಿಲ್ಲ, ಖಂಡಿತ ನೋಡ್ಲಿಕ್ಕೆ ಇಲ್ಲವೇ ಇಲ್ಲ. ಇಲ್ಲಿ ನಿರಂತರತೆ ಬೇಕು, ಸಮಯ ಬೇಕು. ಅಂದರೆ ನೀವು SIP ಇವತ್ತು ಹಾಕಿ ನಾಳೆ ಬೆಳಗ್ಗೆ ಎಷ್ಟಾಯಿತು, ನಾಡಿದ್ದು ಬೆಳಗ್ಗೆ ಎಷ್ಟಾಯಿತು ನೋಡಿದರೆ ಅದು ಆಗೋದಿಲ್ಲ. ಇದು ನೀವು ಗದ್ದೆಯಲ್ಲಿ ಭತ್ತವನ್ನು ಅಥವಾ ಇನ್ಯಾವುದನ್ನು ಬೀಜವನ್ನು ಹಾಕಿ ಮತ್ತೆ ಕೆದಕಿ ನೋಡಿ ಅದು ಚಿಗುರಿದೆಯಾ ಹಂಗಾಗಲ್ಲ. ಅದು ಕಾಯಬೇಕು, ಖಂಡಿತ ಕಾಯಬೇಕು. ಯಾವುದು ಕಾಯೋಕ್ಕಾಗದೇ ಇರುವಂಥದ್ದು. ಇವತ್ತು ಕೂಡ ಮದುವೆ ಆದಮೇಲೆ 9 ತಿಂಗಳು ಬೇಕು ಮಗು ಬರಲಿಕ್ಕೆ. 1ನೇ ಕ್ಲಾಸಿಗೆ ಸೇರಿಸಿದ ಒಂದು ಮಗು ಮತ್ತು ಗ್ರ್ಯಾಜುಯೇಟ್ ಆಗಬೇಕಾದ್ರೆ ಎಷ್ಟು ವರ್ಷ ಬೇಕು? 12-17 ವರ್ಷ ಬೇಕೇ ಬೇಕು. ಯಾವುದು PhD ಮಾಡಲಿಕ್ಕೆ ಇವತ್ತು ಕೂಡ 3 ವರ್ಷ ಬೇಕು. ಸೊ ಸಮಯವನ್ನು ಶಾರ್ಟನ್ ಮಾಡಲಿಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ನೀವು ಸಮಯ ಖರೀದಿ ಮಾಡೋದು ಯಾವಾಗ? ಎಷ್ಟು ಬೇಗ ಪ್ರಾರಂಭ ಮಾಡ್ತೀರಿ ಅಷ್ಟು ಜಾಸ್ತಿ ಸಮಯ ನಿಮಗೆ ಸಿಗ್ತದೆ. ಸೊ ಪವರ್ ಆಫ್ ಕಾಂಪೌಂಡಿಂಗ್ನಲ್ಲಿ ನಿಮ್ಗೆ ಹಣ ಸೇರುವಂಥದ್ದು. ನಾವು ಸಣ್ಣ ಮಕ್ಕಳಿದ್ದಾಗ, ಈಗ ಈ ಮಕ್ಕಳಿಗೆ ಈಗಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅದು,
ಒಂದು ಕೊಳದಲ್ಲಿ ಒಂದು ಹೂ ಇವತ್ತು ಹಾಕಿದರೆ ನಾಳೆಗೆ ಡಬ್ಬಲ್ ಆಗ್ತದೆ, ನಾಡಿದ ಇದಾಗ್ತದೆ. ಇನ್ನೊಂದು ಯಾವತ್ತೋ ದಿವಸ ಬಂದಾಗ ಯಾವತ್ತು 1,00,000 ಹೂವಾಯಿತು, ಹಾಗಾದರೆ 50,000 ಆದದ್ದು ಯಾವತ್ತು ಅಂತ ಕ್ವಶನ್ಗಳನ್ನು ಕೇಳ್ತಾ ಇದೆ. ಅಂದರೆ ಡಬಲ್ ಆದರೆ ನೆಕ್ಸ್ಟ್ ಡೇ ಡಬಲ್ ಆಗಬೇಕು. ಒಂದು ದಿವಸ ಮುಂಚೆ 50,000 ಇದ್ದಿಂದ ನಾಳೆಗೆ 1,00,000. ಹಾಗೆ SIPನಲ್ಲೂ ಕೂಡ ಅಷ್ಟೇ. ಇದರದ ಬೆಳವಣಿಗೆ ಗತಿ ಫಾಸ್ಟ್ ಆಗೋದು ಯಾವಾಗ? 5, 10, 15, 20, 30 ವರ್ಷಗಳ ಕಾಲ ಇದಕ್ಕೆ ಟೈಮ್ ಬೇಕು. ನೀವು ಟೈಮ್ ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಮಾರ್ಕೆಟ್ ಆಗಲಿ, ಎಕ್ಸ್ಪೋರ್ಟ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಯುಲಿಪ್ ಆಗಲಿ, ETF ಆಗಲಿ, ಸ್ಟಾಕ್ಸ್ ಆಗಲಿ ಯಾವುದು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ನೀವು ಕೊಡಬೇಕಾಗಿರೋದು ಎರಡೇ. SIP ನಿಮಗೆ ವರ್ಕ್ ಆಗಬೇಕಾದ್ರೆ ಒಂದು ಸಮಯ, ಎರಡು ನಿರಂತರತೆ, ಮತ್ತು ಎಲ್ಲಿ ಸಾಧ್ಯವೋ ಅಲ್ಲಿ SIPಯ ಅಮೌಂಟನ್ನು ನೀವು ಜಾಸ್ತಿ ಮಾಡ್ತಾ ಹೋಗಬೇಕು. ಕನಿಷ್ಠ 10 ವರ್ಷಗಳ ಕಾಲಾವಧಿ ಬೇಕೇ ಬೇಕು ನಿಮ್ಮ SIPಗಳು ನಿಮಗೆ. ಅಂದರೆ ಸ್ವಲ್ಪ ಹಣ ಕೊಡೋದ ಬಗ್ಗೆ ಯಾವತ್ತೂ ನೀವು ಆಲೋಚನೆ ಮಾಡ್ಬೋದು. ನಿಮಗೆ ಒಂದು ದಿಂಡಿಯಾಗಿ ಅಗಾಧ ಮೊತ್ತ ಬರಬೇಕು ಅಂತ ಹೇಳಿದರೆ ಕನಿಷ್ಠ 10 ವರ್ಷಗಳಿಗಿಂತ ಹೆಚ್ಚಿನ ಸಮಯ ಅವಕಾಶ ಬೇಕು. ಸೊ ಅಂದರೆ ಕಾಸ್ಟ್ ಆಫ್ ಡಿಲೇ ಅನ್ನುವಂಥದ್ದು ಇಲ್ಲಿ ಇದೆ ಅಂತ ಹೇಳ್ತಿರ್ತಾವೆ. ವಿಳಂಬ ಮಾಡಿದಷ್ಟು ನಷ್ಟ ಜಾಸ್ತಿ. ನಷ್ಟ ಇಲ್ಲ, ವಿಳಂಬ ಆದಷ್ಟು ನಿಮಗೆ ಲಾಭ. ಈಗ ನೀವು ಇವತ್ತು ಹಾಕಿದ್ದು 1 ವರ್ಷದ ನಂತರ ಬೆಳೆಯೋದಕ್ಕೂ ಇವತ್ತು ಹಾಕಿರೋದು 11 ವರ್ಷದ ನಂತರ ಅಲ್ಲ, ನಾ ಹೇಳ್ತಾ ಇರೋದು ಹೂಡಿಕೆ ಆರಂಭ ಮಾಡಲಿಕ್ಕೆ ನೀವು ಲೇಟ್ ಮಾಡಿದಷ್ಟು ನಿಮಗೆ ಅದು ಕಾಸ್ಟ್ ಆಫ್ ಡಿಲೇನೆ ಅಲ್ವಾ. ನೀವು ಆಲೋಚನೆ ಮಾಡಿ ಇಲ್ಲ ಮುಂದಿನ ವರ್ಷ ನಾನು ನ್ಯೂ ಇಯರ್ ಡೇ ಆದಮೇಲೆ ಮಾಡ್ತೀನಿ ಅಂದರೆ 1 ವರ್ಷ ಹೋಯ್ತು. ಸೊ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಓವರ್ ಆಲ್ ಆಗಿ ವೆಲ್ತ್ ಕ್ರಿಯೇಷನ್. ಉದಾಹರಣೆಗೆ ಒಂದು 15% ನಿಮಗೆ ರಿಟರ್ನ್ ಸಿಗುತ್ತೆ ಅಂತಾದರೆ 15% ಕಾಂಪೌಂಡೆಡ್ ಓವರ್ 10 ಇಯರ್ಸ್, 15 ಇಯರ್ಸ್, 20 ಇಯರ್ಸ್ ಅದರ ಅಮೌಂಟ್ ಎಷ್ಟಾಗ್ತದೆ? ಕರೆಕ್ಟ್. ಸೊ ನೀವು ಎಷ್ಟು ಹಣ ಹಾಕ್ತೀರಿ ಅನ್ನೋಂಥದ್ದು ಮುಖ್ಯ ಅಲ್ಲ, ಎಷ್ಟು ಸಮಯ ಕೊಡ್ತೀರಿ ಅನ್ನೋಂಥದ್ದು ಮುಖ್ಯ. ಕರೆಕ್ಟ್. ಸೊ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬೆನಿಫಿಟ್ ಪಡಬೇಕಿದ್ರೆ ನೀವು 10 ರಿಂದ 15 ವರ್ಷ ಕೊಡಲೇಬೇಕು ಟೈಮ್. ಖಂಡಿತ ಕೊಡಲೇಬೇಕು. ಓಕೆ. ನಿಮ್ಮ ಸಮಯಕ್ಕೆ ಪರ್ಯಾಯವೇ ಇಲ್ಲ. ನೋಡಿ, ಪ್ರಾರಂಭಿಕ ಹಂತದಲ್ಲಿ ಜನರಿಗೆ ಈಗ ಉದಾಹರಣೆಗೆ ಹೊಸದಾಗಿ ಕೆಲಸಕ್ಕೆ ಸೇರಿರೋರಲ್ಲಿ ದೊಡ್ಡ ಸಂಬಳ ಇರೋದಿಲ್ಲ, ಆದರೆ ಸಮಯ ಇರ್ತದೆ. ಅದೇ 50-55 ವರ್ಷ ಆಗಿರುವಂಥ ಒಬ್ಬ ಎಂಪ್ಲಾಯಿಗೆ ಹಣ ಇರ್ತದೆ, ಸಮಯ ಕಮ್ಮಿ ಇರ್ತದೆ. ಕರೆಕ್ಟ್ ಅಲ್ವಾ? ಸೊ SIP ಈಸ್ ಎ ಮೋಡ್ ಆಫ್ ಮೇಕಿಂಗ್ ಮನಿ ಯೂಸಿಂಗ್ ದ ಟೈಮ್. ನಿಮ್ಮ ಹತ್ರ ಸಮಯ ಇದ್ದರೆ ಸಮಯದಿಂದಲೇ ಹಣವನ್ನು ಉತ್ಪಾದನೆ ಮಾಡುವಂಥ ಒಂದು ವಿಧಾನ ಇದು SIP. ಓಕೆ ಸರ್, ಈಗ SIP ಫ್ರೀಕ್ವೆನ್ಸಿ ಈಗ ಹೇಗೆ? ದಿನ ಮಾಡಬೇಕಾ, ವೀಕ್ಲಿನ, ಮಂತ್ಲಿನ, ಹೆಂಗೆ ಅದು ಯಾವ ರೀತಿ ಇದ್ರೆ ಒಳ್ಳೆಯದು ಅಂತ? ನೀವು SIPಯನ್ನು ದಿನವೂ ಮಾಡಿ, ವಾರಕ್ಕೂ ಮಾಡಿ, ತಿಂಗಳೂ ಮಾಡಿ, ಒಂದು ಮಾಸಿಕಕ್ಕೆ ಯಾವುದು ತ್ರೈಮಾಸಿಕಕ್ಕೂ ಮಾಡಿ, ಅರ್ಧ ವರ್ಷಕ್ಕೂ ಮಾಡಿ, ವರ್ಷಕ್ಕೂ ಮಾಡಿ. ಇದರಿಂದ ನಿಮ್ಮ ರಿಟರ್ನ್ಸ್ನಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಇಲ್ಲ, ಎಲ್ಲವೂ ಸೇಮ್. ರೈಟ್. ನನ್ನ ಅನುಭವ ಪ್ರಕಾರ ಹೇಳೋದಂತಾದರೆ ನಿಮಗೆ ಸಂಬಳ ತಿಂಗಳಿಗೆ ಒಂದು ಸರ್ತಿ ಬರ್ತದಲ್ಲ, ಪ್ರತಿ ತಿಂಗಳು ಮಾಡಿ, ಅದು ನಿಮಗೆ ಸುಲಭ. ಕರೆಕ್ಟ್. ಸಂಬಳ ಬಂದ ತಕ್ಷಣ ಇದಕ್ಕೆ SIPಗೆ ಅಂತ ಒಂದು SIP. ರೈತರು ನಮಗೆ ಬೆಳೆ ಬಂದಾಗ ನಮ್ಮ ಹತ್ರ ಹಣ ಇರ್ತದೆ. ಪ್ರತಿ ಸರ್ತಿ ನಿಮಗೆ ಬೆಳೆ ಬರುವಂಥದ್ದು ನಿಮಗೆ ನವಂಬರ್ನಲ್ಲೋ, ಸೆಪ್ಟೆಂಬರ್ನಲ್ಲೋ, ಡಿಸೆಂಬರ್ನಲ್ಲೋ ನಿಮ್ಗೆ ಗೊತ್ತಿರುತ್ತಲ್ಲ. ನೀವೊಂದು ಪ್ಲ್ಯಾನ್ ಮಾಡಿ, ಈ ವರ್ಷ ಬೆಳೆ ಬಂದಾಗ ಈ ತಿಂಗಳಲ್ಲಿ ನಾನು ಇಷ್ಟು ಹಣವನ್ನು ಮಾಡ್ತೇನೆ, ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗಿ. ಅಥವಾ ತೋಟಗಾರಿಕೆಯವರು ನನಗೆ ಮೇನಲ್ಲಿ, ಏಪ್ರಿಲ್ನಲ್ಲಿ ನಮ್ಮ ತೆಂಗಿನಕಾಯಿ ಬೆಳೆನೋ ಅಥವಾ ಮಾವಿನ ಹಣ್ಣಿನ ಬೆಳೆನೋ ಅಥವಾ ಇನ್ಯಾವುದೋ ಹಣ್ಣು ಹಂಪಲುಗಳ ಬೆಳೆನೋ ಬರ್ತದೋ ಅಂಥ ಟೈಮ್ನಲ್ಲಿ ಹಾಕ್ಕೊಳ್ಳಿ. ಇಲ್ಲ, ಕೆಲವರು ಬಿಸ್ನೆಸ್ಮನ್ನವರು ನನಗೆ ನನ್ನ ಬಿಸ್ನೆಸ್ ಸೀಸನಲ್ ಬಿಸ್ನೆಸ್ಸು, ಇಂಥ ಟೈಮ್ನಲ್ಲಿ ನನ್ನ ಕ್ಯಾಶ್ ಫ್ಲೋ ಇರುತ್ತೆ ಅಂತ ಹೇಳಿದಾಗ ಆ ಪೀರಿಯಡಿಗೆ ಸರಿಯಾಗಂಥ SIP ಅಮೌಂಟನ್ನು ಹಾಕುವಂಥ ಕಾರ್ಯಕ್ರಮ ಹಾಕಿ. ಇದರಲ್ಲಿ ನಿರಂತರತೆ ಮುಖ್ಯ. ಇದರಲ್ಲಿ ಯಾವ ದಿವಸ ನೀವು ಹಾಕ್ತೀರಿ, ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ತ್ರೈಮಾಸಿಕ, ಇದು ಯಾವುದರಿಂದನೂ ಏನೂ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಅನುಕೂಲ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆ, ಭಾಳ ಚೆನ್ನಾಗಿದೆ. ಅಂದರೆ ನಿಮ್ಮ ಆದಾಯದ ಮೂಲ ಅಥವಾ ಹರಿವು ಇದನ್ನು ಗತಿಯನ್ನು ನೋಡಿಕೊಂಡು ಇದನ್ನು ಮಾಡುವಂಥದ್ದು, ಅದಕ್ಕೆ ಹೊಂದಾಣಿಕೆ ಮಾಡುವಂಥದ್ದು ಉತ್ತಮ ಅಂತ ನಾವು ಹೇಳ್ತಾ ಇದ್ದೀರಿ. ಸೊ ಇನ್ನೊಂದು ಏನಂದರೆ SIP ಡೇಟನ್ನು ಫಿಕ್ಸ್ ಮಾಡೋ ಸಂದರ್ಭದಲ್ಲಿ ಏನಾದರೂ ಪರಿಶೀಲನೆ ಮಾಡಬೇಕಾದ ಅಂಶಗಳು ಏನಾದರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ನಿಮಗೆ ಕೆಲವರು ಸಂಖ್ಯಾಶಾಸ್ತ್ರದವರು ನಾನು 5ನೇ ತಾರೀಕು ಹಾಕ್ತೀನಿ, 10ನೇ ತಾರೀಕು ಹಾಕ್ತೀನಿ, ನಿಮ್ಮ ನಂಬಿಕೆ ಪ್ರಕಾರ ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅದರಿಂದ ನೀವು 1ನೇ ತಾರೀಕಿಗೆ ಹಾಕಿ, 30ನೇ ತಾರೀಕು ಹಾಕಿ, ನಿಮ್ಮ ಸಂಖ್ಯಾಶಾಸ್ತ್ರದ ಬಲದ ಮೇಲೆ ಹಾಕಿ, ಅಥವಾ ನೀವು ತಿಂಗಳ ಮೊದಲ ವಾರದಲ್ಲಿ ಹಾಕಿ, ಮಧ್ಯದಲ್ಲಿ ಹಾಕಿ, ಕೊನೆಯಲ್ಲಿ ಹಾಕಿ, ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ, ಏಕಾದಶಿ ದಿವಸ, ನಿಮ್ಮ ಉಪವಾಸದ ದಿವಸ, ಯಾವ ದಿವಸ ಬೇಕಾದ್ರೂ ಹಾಕಿ, ಎಲ್ಲಕ್ಕೂ ಸಿಗುವಂಥ ರಿಟರ್ನ್ ಒಂದೇ. ಸರ್, ಈಗ ಇನ್ನೊಂದು, ಈ ಮಾರ್ಕೆಟಲ್ಲೇ ತುಂಬ ಡೌನ್ ಟ್ರೆಂಡಲ್ಲಿದ್ದಾಗ ಏನು ಮಾಡ್ತಾರೆ, ಅನೇಕ ಮಂದಿ ತುಂಬ ಪ್ಯಾನಿಕ್ ಆಗಿ SIPನ್ನು ಸ್ವಲ್ಪ ಕಾಲ ಸ್ಟಾಪ್ ಮಾಡೋಣ ಅಂತ ಇದು ಮಾಡ್ತಾರೆ. ಇದು ಸರಿನಾ ತಪ್ಪ ಏನು ಅಂತ ನೀವೇ ಹೇಳಿ ನನಗೆ, ಕೇಶವ ಪ್ರಸಾದ್ ಅವರೇ.
ಸಿಪ್ ಅನ್ನುವಂಥದ್ದು ಏನು? ನಾವು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು. ಖರೀದಿಸುವಂಥದ್ದು. ನೀವು ಖರೀದಿ ಮಾಡಬೇಕಾದ್ರೆ ಕಮ್ಮಿ ಬೆಲೆಗಳಲ್ಲಿ ಖರೀದಿ ಮಾಡೋಕ್ಕೆ ಇಷ್ಟಪಡ್ತೀರಾ, ಜಾಸ್ತಿ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತೀರಾ? ಕಡಿಮೆ ಬೆಲೆಗೆ ಖರೀದಿ ಮಾಡಲಿಕ್ಕೆ ಇಷ್ಟ. ರೈಟ್. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಕ್ರ್ಯಾಶ್ ಆಗಿದೆ ಅಂತ ಹೇಳಿದರೆ ಅದರ ಅರ್ಥ ಏನು? ಇಟ್ ಈಸ್ ಆನ್ ಸೇಲ್, ಇಟ್ ಈಸ್ ಆನ್ ಆಫರ್, ಇಟ್ ಈಸ್ ಆನ್ ಡಿಸ್ಕೌಂಟ್, ದಿಸ್ ಈಸ್ ವೆಲ್ಕಮಿಂಗ್ ಎವ್ರಿಬಡಿ, ಬನ್ನಿ ತೆಗೆದುಕೊಂಡು ಹೋಗಿ, ರೇಟ್ ಕಮ್ಮಿ ಅಂತೇಳಿ. ಅಂಥ ಟೈಮ್ನಲ್ಲಿ ನಾವು ಸ್ಟಾಪ್ ಮಾಡಿದರೆ ಏನು ಅರ್ಥ? ಅಲ್ಲ, ಮತ್ತೆ ಯಾಕೆ ಆ ಥರ ಒಂದು ಮಾಡ್ತಾರೆ ಒಂದಷ್ಟು ಮಂದಿ ಅಂತ? ಅದು ಅವರ ಮನಸ್ಸಿನ ಒಂದು ಭಾವನೆ ಅಷ್ಟೇ. ನಾನು ಖರೀದಿದಾರನೋ ಮಾರಾಟದಾರನೋ ಅದನ್ನು ಫಸ್ಟ್ ಆಲೋಚನೆ ಮಾಡಿ. ಎಕ್ಸಾಕ್ಟ್ಲಿ. ನಾನು ಖರೀದಿದಾರ ಅಂತ ಹೇಳಿದಾಗ ಯಾವುದು ನನಗೆ ಕಡಿಮೆ ರೇಟಿನಲ್ಲಿ ಸಿಗ್ತದೋ ಅದು ಖರೀದಿ ಮಾಡೋದು ನನಗೆ ಲಾಭ. ಕರೆಕ್ಟ್. ನಿಮ್ಮ ಈ ಟಿ ವಿನಲ್ಲೆಲ್ಲ ತೋರಿಸ್ತಿರಲ್ಲ, ಸಾರಿ ನೀವು ಕೂಡ ಟಿ ವಿ ಮಾಧ್ಯಮದವ್ರು, ಹೇಳ್ತೀನಿ, ನಿಮಗೆ ಹೆಡ್ಲೈನ್ಸ್ ಬೇಕು. ನೀವು ಹೇಳ್ತೀರಿ ಬಾಂಬೆ ಸೂಚನೆಯಲ್ಲಿ 1000 ಪಾಯಿಂಟ್ಗಳ ಕಡಿಮೆ ಆಗಿ 1 ಲಕ್ಷ ಕೋಟಿ ಗ್ರಾಹಕರಿಗೆ ನುಕ್ಸಾನ ಇದೆ. ಎಲ್ಲಿ ಆಯಿತು ನುಕ್ಸಾನ? ವ್ಯಾಲ್ಯೂಯೇಷನ್ ಕಮ್ಮಿ ಆಗಿದೆ ಅಷ್ಟೇ. ಯಾರು ಏನು 1 ಲಕ್ಷ ಕೋಟಿಯನ್ನು ಕಳ್ಕೊಂಡು ಹೋಗಿರೋದಿಲ್ಲ. ಆದ್ದರಿಂದ ಪೇಪರ್ನವರು ಅವರು ಇವರು ಎಲ್ಲರೂ ಕೂಡ ಇದನ್ನು ನೋಡ್ತಾರೆ. ಒಂದು ರೀತಿಯ ಪ್ಯಾನಿಕ್ ಕ್ರಿಯೇಟ್ ಆಗ್ತದೆ. ಅವ್ರು ತಿಳ್ಕೊಳ್ತಾರೆ, ಇವತ್ತು ನಾನು ಹಾಕಿದ್ರೆ ಇನ್ನೂ ಕೆಳಗೆ ಹೋಗ್ಬೋದಪ್ಪ, ಈಗ ಹೇಳ್ತಾ ಇದ್ದಾರೆ, ಅದರಿಂದ ನಾನು ಬೇಡ ಖರೀದಿ ಮಾಡೋದು ಅಂತ. ಇಲ್ಲ, ಹಾಕಿದ ಹಣದ ಬೆಲೆ ಕಮ್ಮಿ ಆಗ್ತದೆ ಅಂತೇಳಿ. ನೀವು ಮಾರ್ಕೆಟ್ನಿಂದ ಕೆಳಗಡೆ ಹೋದಾಗ ಖರೀದಿ ಮಾಡೋದು ಒಂದೇ, ಮಾರ್ಕೆಟಿಂದ ಮೇಲೆ ಬರಬೇಕಾದ್ರೆ ಖರೀದಿ ಮಾಡೋದು ಒಂದೇ. ಉದಾಹರಣೆಗೆ ನೀವು ಇವತ್ತು ಖರೀದಿ ಮಾಡಿದೆ, ಮಾರ್ಕೆಟ್ ಮೇಲೆ ಬರಬೇಕಾದ್ರೆ ನೀವು ಖರೀದಿ ಮಾಡ್ತೀರಾ? ಇಲ್ಲ, ಅವತ್ತು ಕಮ್ಮಿ ಇತ್ತು, ಪುನಃ ಇನ್ನೊಂದು ಸರ್ತಿ ಕೆಳಗೆ ಬೀಳುತ್ತೆ ಅಂತ ಹೇಳ್ತಾರೆ. ಸಿಪ್ ಅನ್ನುವಂಥದ್ದು ಈ ಒಂದು ನಿಮ್ಮ ಈ ಡೈಲಮವನ್ನು ತೆಗೆದು ಬಿಡ್ತದೆ. ಮಾರ್ಕೆಟ್ ಮೇಲೆ ಹೋಗಲಿ ಕೆಳಗೆ ಹೋಗಲಿ, ನಾನು ನಿರಂತರವಾಗಿ ಹಣವನ್ನು ಹೂಡಿಕೆ ಮಾಡ್ತೇನೆ. ಸಿಪ್ ಈಸ್ ಎ ಗುಡ್ ನ್ಯೂಸ್ ಎವ್ರಿ ಡೇ. ಇಲ್ಲ ನನಗೆ ಜಾಸ್ತಿ ಯೂನಿಟ್ಟು, ಇಲ್ಲ ನನ್ನ ಬೆಲೆಗಳ ಮೇಲೆ ಹೋಗ್ತದೆ. ಕರೆಕ್ಟ್. ಅದು ನೀವು ಇದಿಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಿಪ್ಪಿನಲ್ಲಿ ಸೋಲಿಲ್ಲ. ಸೋಲಿಲ್ಲದ ಸರದಾರ ನಮ್ಮ ಸಿಪ್. ಗ್ರೇಟ್. ಸೊ ಕೊನೆಯದಾಗಿ, ಈಗ ಸಿಪ್ಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಗಮನಿಸಬೇಕಾದಂತಹ ವಿಚಾರಗಳು ಮತ್ತು ಅವಾಯ್ಡ್ ಮಾಡಬೇಕಾದಂತಹ ತಪ್ಪುಗಳು ಯಾವುದು ಅಂತ ಹೇಳ್ತೀನಿ? ಸಿಪ್ಪನ್ನು ನೀವು ಪ್ರಾರಂಭ ಮಾಡಿದ ಮೇಲೆ ಯಾವ ಕಾರಣಕ್ಕೂ ಸಿಪ್ಪನ್ನು ನಿಲ್ಲಿಸಬೇಡಿ. ನಿಮ್ಮ ಹತ್ರ ಹಣ ಇಲ್ಲದೇ ಇದ್ದ ಪರಿಸ್ಥಿತಿ ವಿಚಾರ ಬೇರೆ. ಹಣ ಮಾರ್ಕೆಟ್ ಕೆಳಗೆ ಬಂತು ಅಂತ ಹೇಳುವಂಥ ಕಾರಣಕ್ಕೆ ಸಿಪ್ಪುಗಳನ್ನು ನಿಲ್ಲಿಸಬೇಡಿ. ಆ್ಯಕ್ಚುಲಿ ಅದನ್ನು ಜಾಸ್ತಿ ಮಾಡಿ. ಹಾಗೆ ನೀವು ಒಮ್ಮೆ ಸಿಪ್ಪನ್ನು ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಯಾವಾಗೆಲ್ಲ ಹಣ ಬರ್ತದೆ, ನಿಮಗೆ ಇನ್ಕ್ರಿಮೆಂಟ್ ಆಗ್ತದೆ. ವರ್ಷಕ್ಕೆ 2,000, 1,000, 5,000. ನಿಮಗೆ 10% ಇನ್ಕ್ರೀಸ್ ಆದರೆ ನಿಮ್ಮ ಸಿಪ್ಪನ್ನು ಕೂಡ 10% ಜಾಸ್ತಿ ಮಾಡಿ. ಓಕೆ. ಸೊ ನಿಮಗೆ ಎಲ್ಲಿ ಒಂದು ಹಣದ ಪೂರೈಕೆ ಜಾಸ್ತಿ ಆಗ್ತದೋ ನಿಮ್ಮ ಸಿಪ್ ವ್ಯಾಲ್ಯೂವನ್ನು ಕೂಡ ಅದೇ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ನೀವು ಸಿಪ್ಪಲ್ಲಿ ಹೂಡಿಕೆಯನ್ನು ಮಾಡಿರ್ತೀರಿ, ಮಾರ್ಕೆಟ್ ತೀರ ಕೆಳಗೆ ಬರ್ತದೆ, ನಿಮ್ಮ ಹತ್ರ ಬೇರೆ ಯಾವುದಿರುವಂಥ ತೆಗೆದಿಟ್ಟಂಥ ಹಣ ಇದ್ದರೆ ಅಂಥ ಟೈಮ್ನಲ್ಲಿ ಲಮ್ಸಮ್ಮಾಗಿ ಆ ಸಿಪ್ಪಿನ ಫೋಲಿಯೋಗಳಿಗೆ ಹಾಕಿ. ಆವಾಗೇನಾಗ್ತದೆ, ಸಿಪ್ಪಲ್ಲಿ ನಿಮ್ಗೆ ಅಷ್ಟೇ ಅಮೌಂಟು ಖರೀದಿ ಆಗ್ತಾ ಇರ್ತದೆ. ಮಾರ್ಕೆಟ್ ಕೆಳಗೆ ಬಂದಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ಲಮ್ಸಮ್ ಇಂಜೆಕ್ಟ್ ಮಾಡಿದರೆ ನಿಮಗೆ ಮುಂಬರುವ ದಿವಸಗಳಲ್ಲಿ ಅದು ನಿಮಗೆ ಬಹಳ ಲಾಭದಾಯಕವಾಗಿ ಅನುಭವಿಸ್ತದೆ. ಸೊ ಇಫ್ ಮಾರ್ಕೆಟ್ ಹ್ಯಾಸ್ ಕಮ್ ಡೌನ್, ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಬೈಯಿಂಗ್. ನಾನು ಖರೀದಿದಾರ, ನಾನು ಇದನ್ನು ಮಾರಾಟ ಮಾಡೋದು 5 ವರ್ಷ, 10 ವರ್ಷ, 20 ವರ್ಷದ ನಂತರ. ಆದ್ದರಿಂದ ಇವತ್ತು ಮಾರ್ಕೆಟ್ ಕೆಳಗೆ ಹೋಗುವಂಥದ್ದು ಇದು ನನಗೆ ದೇವರು ಕೊಟ್ಟ ವರ, ಇದು ನನಗೆ ಕೊಟ್ಟ ಶಾಪ ಅಲ್ಲ. ಆದ್ದರಿಂದ ನೀವು ಸಂತೋಷವಾಗಿ ಇದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು, ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ಹಾಗೆ ನಿಮ್ಮ ಸಿಪ್ಪಿನಲ್ಲಿ ಕೂಡ ಅಷ್ಟೇ ಒಂದು ಪೋರ್ಟ್ಫೋಲಿಯೋ ಮಾಡಬೇಕು. ಅಂತ ಹೇಳಿದರೆ ಎಲ್ಲವನ್ನು ತೆಗೆದುಕೊಂಡೋಗಿ ಸಿಪ್ ಅಂತೇಳಿ ನಾನು ಗೋಲ್ಡನ್ನು ಖರೀದಿ ಮಾಡೋದು, ಸಿಲ್ವರ್ ಖರೀದಿ ಮಾಡೋದು, ಒಂದೇ ನಮನೆಯ ಫಂಡ್ಗಳನ್ನು ಖರೀದಿ ಮಾಡುವಂಥದ್ದು, ಇದನ್ನು ಮಾಡಬಾರ್ದು. ಇದರಲ್ಲಿ ನಿಮಗೆ ಒಂದು ಡೈವರ್ಸಿಫೈಡ್ ಫಂಡ್ಸ್ ಇರಬೇಕು. ಹಾಗೆ ನಿಮ್ಮ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಇದುಗಳಿಗೆಲ್ಲ ಒಂದು ಕಂಟ್ರೋಲ್, ಎಕ್ಸ್ಪೋಜರ್ ಕಂಟ್ರೋಲ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಯಾವುದೋ ಈ ಸರ್ತಿ ಯಾವುದೋ ಒಂದು ಥೈಲ್ಯಾಂಡ್ ಥೀಮ್ ಬಂದಿದೆ, ಈ ಸರ್ತಿ ಯಾವುದೋ ಒಂದು ಡಿಫೆನ್ಸ್ ಥೀಮ್ ಬಂದಿದೆ, ಇನ್ಯಾವುದೋ ಒಂದು ಸೆಕ್ಟರ್ ಫಂಡಿಗೆ ನಾನು ಹಾಕ್ತೇನೆ, ಇದೆಲ್ಲ ಮಾಡಿದರೆ ಇದು ನಿಮಗೆ ಕೆಲವು ಸರ್ತಿ ಭಾಳ ದುಬಾರಿಯಾಗಿ ಪರಿಣಮಿಸ್ತಕ್ಕಂಥ ಸಾಧ್ಯತೆ ಇದೆ. ಆದರೂ ಕೂಡ ನಾನು ಇಷ್ಟೇ ಹೇಳೋದು, ನೀವು ನಿರಂತರದಿಂದ ಕಾಯ್ಕೊಂಡು ಹೋದರೆ ಸಿಪ್ಪಿನಲ್ಲಿ ಸೋಲು ಅತಿ ವಿರಳ. ನೀವು ಸಿಪ್ಪಿನಲ್ಲಿ ಸೋತ್ರ ಅಂತ ಹೇಳಿದರೆ ಐದರ್ ನಿಮ್ಗೆ ಅಂಥ ಬ್ಯಾಡ್ ಲಕ್ ಆಗಿರಬೇಕು, ಇಲ್ಲ ಅಂದರೆ ನೀವು ಈ ರೀತಿ ಸಿಪ್ಪು ನಿಲ್ಲಿಸೋದು, ಸ್ಟಾರ್ಟ್ ಮಾಡೋದು, ಫ್ರೆಂಡ್ಸ್ ಹತ್ರ ಕೇಳೋದು, ಅವ್ರ ಹತ್ರ ಕೇಳೋದು, ಅವ್ರ ಹತ್ರ ಎಲ್ಲ ಕೇಳೋದು. ಹಾರ್ಟ್ ಅಟ್ಯಾಕ್ ಬಂದರೆ ಯಾರ ಹತ್ರ ಕೇಳಬೇಕು? ನೆರೆಮನೆಯವ್ರ ಹತ್ರ ಅಲ್ಲ, ಅಜ್ಜಿ ಹತ್ರ ಅಲ್ಲ, ಡಾಕ್ಟರ್ ಹತ್ರನೇ ಕೇಳಬೇಕು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಹತ್ರ ಕೇಳಬೇಕು. ಅವ್ರು ಹೇಳುವ ಉತ್ತರಗಳನ್ನೇ ನೀವು ಕೇಳಬೇಕೆ ಹೊರತು, ಇಲ್ಲ ನಮ್ಮ ಫ್ರೆಂಡ್ ಹೇಳ್ದ, ಅವ್ರು ಹೇಳಿದ, ಇಲ್ಲೇ ನಿಲ್ಲಿಸ್ಬಿಡಪ್ಪ ನೀನು, ನಿಂಗೆ ಗೊತ್ತಿಲ್ಲ, ಬುದ್ಧಿ ಇಲ್ಲ ನಿನಗೆ ಅಂತ ಹೇಳ್ತಾರೆ. ಬುದ್ಧಿ ಅವರಿಗಿಲ್ಲ, ನೀವು ಹೇಳಬೇಕು. ಹೌದಾ? ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸ್ನೇಹಿತರು ಇವರೆಲ್ಲ ಹೇಳುವ ಒಂದು
ಮಾತಿಗೆ ಜವಾಬ್ದಾರಿ ಇರೋದಿಲ್ಲ. ಅದು ಸುಮ್ಮನೆ ಅದು ಕ್ಯಾಶುವಲ್ ಅಡ್ವೈಸ್, ಧರ್ಮಕ್ಕೆ ಅಡ್ವೈಸ್. ಹೌದೌದು. ಇದಿಷ್ಟು ಮಾಡಿದರೆ ಸಿಪ್ಪಲ್ಲಿ ಯಾವತ್ತೂ ಸೋಲುವಂಥ ಸಾಧ್ಯತೆ ಇಲ್ಲ. ಭಾಳ ಅದ್ಭುತವಾಗಿ ನಮ್ಮ ವೀಕ್ಷಕರಿಗೆ ಸಿಪ್ಪಿನ ಅನುಕೂಲಗಳ ಬಗ್ಗೆ ಮತ್ತು ಯಾವೆಲ್ಲ ಒಂದು ಗಮನಿಸಬೇಕಾದ ಅಂಶಗಳು, ಅವಾಯ್ಡ್ ಮಾಡಬೇಕಾದಂತಹ ತಪ್ಪುಗಳು ಇತ್ಯಾದಿ ವಿಚಾರಗಳನ್ನು ಭಾಳ ಅದ್ಭುತವಾಗಿ ವಿವರಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಜೊತೆಗೆ NRI ಮನಿ ಕ್ಲಿನಿಕ್ ಯೂಟ್ಯೂಬ್ ಚಾನಲನ್ನು ಕೂಡ ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.